ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನಾನು ಈಗ ಹೇಳೋ ಪದಾರ್ಥವನ್ನ ತಿಂತೀರಾ ಅಂದ್ರೆ ಎಚ್ಚರ. ಈ ಪದಾರ್ಥ ತಿನ್ನೋ ಅಭ್ಯಾಸ ನಿಮ್ಗಿದ್ರೆ ದಯವಿಟ್ಟು ಇವತ್ತೇ ಬಿಟ್ಬಿಡಿ. ಯಾಕೆ ಅಂದ್ರೆ ಇದನ್ನ ತಿಂದು ಪ್ರತಿ ವರ್ಷ 80 ಲಕ್ಷಕ್ಕೂ ಅಧಿಕ ಜನ ಸಾವನ್ನಪ್ತಾ ಇದ್ದಾರೆ. ಶಾಕಿಂಗ್ ಅನ್ಸಿದ್ರು ಇದು ಸತ್ಯ. ನಿಮ್ಮ ಜೀವಕ್ಕೆ ಕುತ್ತು ತರ್ತಾ ಇರುವ ಆ ಡೇಂಜರಸ್ ವಸ್ತು ಬೇರೆ ಯಾವುದೂ ಅಲ್ಲ, ತಂಬಾಕು. ನಿಮ್ಗೇನಾದ್ರೂ ಈ ಕೆಟ್ಟ ಅಭ್ಯಾಸ ಇದ್ರೆ ಇವತ್ತೇ ಬಿಟ್ಬಿಡಿ. ಈ ತಂಬಾಕು ಪ್ರತಿ ವರ್ಷ ವಿಶ್ವದಾದ್ಯಂತ 80 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣವನ್ನ ತೆಗಿತಾ ಇದೆಯಂತೆ. ಇದನ್ನ ಹೇಳ್ತಾ ಇರೋದು ನಾನಲ್ಲ, ಆ ಒಂದು ರಿಪೋರ್ಟ್. ವೀಕ್ಷಕರೇ, ಒಂದು ನೆನಪಿರ್ಲಿ, ನೀವು ತಂಬಾಕು ರೂಪದಲ್ಲಿ ಪ್ರತಿದಿನ ವಿಷವನ್ನ ತಿಂತಾ ಇದ್ದೀರಾ. ಅದು ಸ್ಲೋ ಪಾಯ್ಸನ್ ರೀತಿ ನಿಮ್ಮ ಜೀವಕ್ಕೆ ಕುತ್ತು ತರ್ತಾ ಇದೆ. ಕೆಲವರಿಗೆ ಈ ತಂಬಾಕಿಲ್ದೆ ಹೋದ್ರೆ ಆಗೋದೇ ಇಲ್ಲ. ಇದನ್ನ ತಿಂದ್ರೆ ಬರೀ ರೋಗ ಮಾತ್ರ ಬರೋದಿಲ್ಲ, ನಿಮ್ಮ ಪ್ರಾಣವನ್ನೇ ತೆಗೆಯುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ತಂಬಾಕು ಬಳಕೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಜನ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದನ್ನ ತಿಂದ್ರೆ ಮಹಾಮಾರಿ ಕ್ಯಾನ್ಸರ್ ಬರುತ್ತೆ, ಹೃದಯದ ಸಮಸ್ಯೆ, ಅದೇ ರೀತಿಯಾಗಿ ಉಸಿರಾಟದ ಸಮಸ್ಯೆ ಕೂಡ ನಿಮ್ಮನ್ನ ಕಾಡುತ್ತೆ. ವೀಕ್ಷಕರೇ, ಈಗ ಈ ತಂಬಾಕು ತಿಂದ್ರೆ ಬೇರೆ ಯಾವುದೆಲ್ಲ ಸಮಸ್ಯೆಗಳು ಕಾಡುತ್ತೆ, ಯಾವ ರೀತಿ ಪ್ರಾಣಕ್ಕೆ ಕಂಟಕ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಂಬರ್ 1, ಕ್ಯಾನ್ಸರ್ ಅಪಾಯ. ನಾನಾಗ್ಲೇ ಹೇಳ್ದೆ, ಬಾಯಿ, ಗಂಟ್ಲು, ಶ್ವಾಸಕೋಶದ ಕ್ಯಾನ್ಸರ್ಗೆ ತಂಬಾಕು ಕಾರಣ ಆಗುತ್ತೆ. ನೆಕ್ಸ್ಟ್ 1, ಹೃದಯಕ್ಕೆ ಅಪಾಯ. ಇದನ್ನ ತಿಂದಾಗ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ. ಇದರಿಂದ ಅಧಿಕ ರಕ್ತದೊತ್ತಡ ಮತ್ತೆ ಹೃದಯಾಘಾತಕ್ಕೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಪಾಯ ಇರುತ್ತೆ. ಮೂರನೇದು, ಬಾಯಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಲ್ಲುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಒಸಡು ದುರ್ಬಲ ಆಗುತ್ತೆ, ಬಾಯಿ ವಾಸನೆ ಬರುತ್ತೆ, ಬಾಯಿ ಹುಣ್ಣು ಮತ್ತೆ ಬಾಯಿ ಓಪನ್ ಮಾಡೋದಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೆಕ್ಸ್ಟ್ 1, ಜೀರ್ಣಾಂಗ ವ್ಯವಸ್ಥೆಗೆ ಹೊಡೆತ ಬಿಡುತ್ತೆ. ಹೊಟ್ಟೆಯಲ್ಲಿ ಹುಣ್ಣು, ಆಸಿಡಿಟಿ ಮತ್ತೆ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. 5ನೇದು, ಶ್ವಾಸಕೋಶಕ್ಕೆ ಹಾನಿ, ಉಸಿರಾಟದ ತೊಂದರೆ, ಅದೇ ರೀತಿಯಾಗಿ ದೀರ್ಘಕಾಲದ ಕೆಮ್ಮಿಗೆ ಬಲಿಯಾಗಬೇಕಾಗತ್ತೆ. ವೀಕ್ಷಕರೇ, ದೊಡ್ಡೋರ್ ಕತೆ ಬಿಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ತಂಬಾಕನ್ನ ತಿಂತಾ ಇದ್ದಾರೆ. ನಿಮ್ಗೇನಾದ್ರೂ ಈ ಅಭ್ಯಾಸ ಇದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತೇ ಬಿಟ್ಬಿಡಿ. ಮಕ್ಕಳ ಎದುರಿಗೆ ಅಪ್ಪಿ ತಪ್ಪಿಯೂ ತಿನ್ನೋದಕ್ಕೆ ಹೋಗ್ಬಿಡಿ. ನಿಮ್ಮನ್ನ ನೋಡಿ ಮಕ್ಕಳು ಕೂಡ ಅದಕ್ಕೆ ಅಟ್ರಾಕ್ಟ್ ಆಗುವಂತಹ ಅಪಾಯ ಇರುತ್ತೆ. ಶಾಕಿಂಗ್ ಸತ್ಯ ಏನಪ್ಪಾ ಅಂದ್ರೆ, ರಿಪೋರ್ಟ್ ಪ್ರಕಾರ 40 ಮಿಲಿಯನ್ ಮಕ್ಕಳು ಈ ದುರಾಭ್ಯಾಸಕ್ಕೆ ಬಲಿಯಾಗಿದ್ದಾರೆ. 13, 14, 15 ವರ್ಷದ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹೀಗಾಗಿ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ, ಏನ್ ತಿಂತಿದ್ದಾರೆ, ಎಂಥವರ ಸಹವಾಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಸದ್ಯ ತಂಬಾಕು ಸೇವನೆ ಕುರಿತು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತ ಸರ್ಕಾರಕ್ಕೆ ಮನವಿ ಮಾಡಿದೆ. ನಿಕೋಟಿನ್ನಿಂದ ಯುವ ಜನರನ್ನ ರಕ್ಷಿಸಬೇಕು ಅಂತಂದ್ರೆ ಕಠಿಣ ಕ್ರಮ ಬೇಕೇ ಬೇಕು, ಕಠಿಣ ಕ್ರಮ ಆಗ್ಲೇಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯುವ ಜನರನ್ನ ಆಕರ್ಷಿಸುವಂತಹ ಜಾಹೀರಾತುಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿದೆ. ಸರ್ಕಾರ ಆದಷ್ಟು ಬೇಗ ತಂಬಾಕಿಗೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಸರ್ಕಾರಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ನಿಮ್ಗೆ ಗಮನ ಇರಬೇಕು. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ. ನಮ್ಮ ಪ್ರಾಣಕ್ಕೆ ಆಪತ್ತನ್ನ ತರುತ್ತೆ ಒಂದು ವಸ್ತು, ಒಂದು ಪದಾರ್ಥ ಅಂತ ಅಂದ್ರೆ ಅದನ್ನ ಮತ್ತೆ ಯಾಕೆ ಪದೇ ಪದೇ ತಿಂದು ನಾವು ಪ್ರಾಣವನ್ನ ಕಳ್ಕೋಬೇಕು? ಪ್ರಾಣದ ಜೊತೆ ಚೆಲ್ಲಾಟ ಆಡೋದಕ್ಕೆ ಹೋಗ್ಬಿಡಿ. ಒಂದ್ಸಾರಿ ನಿಮ್ಗೆ ಮಹಾಮಾರಿ ರೋಗ ಬಂತು ಅಂದ್ರೆ ಮತ್ತೆ ಯಾವ ರೀತಿ ಪಾಡು ಪಡಬೇಕಾಗತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ, ಈ ವಿಚಾರ ರೀಚ್ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ. ನಮಸ್ಕಾರ.